ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ದಡ್ಡರನ್ನು ಬುದ್ಧಿವಂತರನ್ನಾಗಿಸುವ ಔಷಧಿ, ಋಷಿ ಮುನಿಗಳೇ ಮೆಚ್ಚಿಕೊಂಡ ಔಷಧಿ. ಪ್ರಪಂಚದಾದ್ಯಂತ ತಲೆ ಕೆಡಿಸಿಕೊಂಡು ಸಂಶೋಧನೆಗಳನ್ನು ಕೈಗೊಳ್ಳುತ್ತಿರುವ ಈ ಔಷಧಿ ಬೇರೆ ಯಾವುದೂ ಅಲ್ಲ, ನಮ್ಮ ಆಯುರ್ವೇದದ ಮತ್ತೊಂದು ದಿವ್ಯ ಔಷಧ ಬ್ರಾಹ್ಮಿ. ಬ್ರಾಹ್ಮಿ ಎಂಬ ಹೆಸರೇ ಏಕೆ? ಇದಕ್ಕಿದೆ ಐತಿಹಾಸಿಕ ಹಿನ್ನೆಲೆ. ಬ್ರಾಹ್ಮಿ ಎಂಬ ಹೆಸರು ಬ್ರಹ್ಮ ಅಥವಾ ಬ್ರಹ್ಮ ಜ್ಞಾನದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಬುದ್ಧಿ, ಜ್ಞಾನ, ಸ್ಮರಣೆ ಹೆಚ್ಚಿಸುವ ದಿವ್ಯ ಔಷಧ ಈ ಬ್ರಾಹ್ಮಿ. ಪುರಾಣಗಳಲ್ಲಿ ಸರಸ್ವತಿ ದೇವಿಯ ಪ್ರಿಯ ಔಷಧಿ ಎಂದು ವರ್ಣನೆ ಮಾಡಲಾಗಿದೆ. ಋಷಿಮುನಿಗಳು ದೀರ್ಘ ತಪಸ್ಸಿಗೆ, ವೇದ ಪಾಠಗಳ ಸ್ಮರಣೆಗೆ ಬ್ರಾಹ್ಮಿ ಸೇವಿಸುತ್ತಿದ್ದರು ಎಂದು ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿದೆ. ವೇದ ಪಠಣ, ಗುರುಕುಲಗಳಲ್ಲಿ ಮಕ್ಕಳಿಗೆ ಮೇಧಶಕ್ತಿ ವೃದ್ಧಿಗಾಗಿ ಬಳಸಿದ ದಾಖಲೆಗಳಿವೆ. ಬಕೊಪಾ ಮೊನೆರಿ ಇದರ ಯೂನಿವರ್ಸಲ್ ನೇಮ್. ಹೌದು ವೀಕ್ಷಕರೇ, ಬಕೊಪಾ ಮೊನೆರಿ ಎಂಬ ಬಾಟನಿಕಲ್ ಹೆಸರಿನಿಂದ ಜಗತ್ತಿನಾದ್ಯಂತ ಗುರುತಿಸುವ ಈ ಬ್ರಾಹ್ಮಿ ಪ್ಲಾಂಟಾಜಿನೇಸಿಯೇ ಕುಟುಂಬಕ್ಕೆ ಸೇರಿದೆ. ತೇವಭರಿತ ಅಥವಾ ನೀರಿನ ದಡಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ವಾಟರ್ ಹಿಸಾಪ್ ಎಂದು ಕರೆಯಲಾಗುತ್ತದೆ. ಇನ್ನು ನೋಡಲು ಬ್ರಾಹ್ಮಿ ಮತ್ತು ಮಂಡೂಕಪರ್ಣಿ ಸಾಮ್ಯತೆ ಹೊಂದಿದ್ದು ಒಂದೇ ತೆರನಾಗಿ ಕಾಣುತ್ತದೆ. ಎರಡು ಮೇಧ್ಯದ್ರವ್ಯಗಳೇ. ಭಾರತದಲ್ಲಿ ಕೆಲವರು ಮಂಡೂಕಪರ್ಣಿ ಅರ್ಥಾತ್ ಸೆಂಟೆಲ್ಲಾ ಏಷಿಯಾಟಿಕಾಗೂ ಬ್ರಾಹ್ಮಿ ಎಂದು ಕರೆಯುತ್ತಾರೆ. ಆದರೆ ಶಾಸ್ತ್ರೀಯ ಬ್ರಾಹ್ಮಿ ಮಾತ್ರ ಬಕೊಪಾ ಮೊನೆರಿ. ಆಯುರ್ವೇದ ಗ್ರಂಥಗಳಲ್ಲಿದೆ ಸಮಗ್ರ ವಿವರಣೆ. ಚರಕ ಸಂಹಿತೆಯಲ್ಲಿ ಇದನ್ನು ಮೇಧ್ಯ ರಸಾಯನ ಎಂದು, ಸುಶ್ರುತ ಸಂಹಿತೆಯಲ್ಲಿ ಇದನ್ನು ಮನೋರೋಗ ನಾಶಕವೆಂದು ಕರೆಯಲಾಗುತ್ತದೆ. ಬ್ರಾಹ್ಮಿಯ ಗುಣಕರ್ಮಗಳನ್ನ ಗಮನಿಸಿದಾಗ ರಸ ತಿಕ್ತ ಕಷಾಯ ಅರ್ಥಾತ್ ಕಹಿ ಮತ್ತು ಕಷಾಯ ರುಚಿ, ಗುಣ ಲಘು, ವೀರ್ಯ ಶೀತ, ವಿಪಾಕ ಮಧುರವಾಗಿದೆ. ಇನ್ನು ಇದು ಮೇಧ್ಯ ಬುದ್ಧಿವೃದ್ಧಿ, ಸ್ಮೃತಿಕರ ನೆನಪಿನ ಶಕ್ತಿ, ಮನೋಬಲ ವರ್ಧಕ ಹಾಗೂ ರಸಾಯನ ಮೆದುಳಿನ ಪುನಶ್ಚೇತನ, ಧೀ ಧೃತಿ ಸ್ಮೃತಿವೃದ್ಧಿಕರ, ಬುದ್ಧಿ ಧೈರ್ಯ ನೆನಪಿನ ವೃದ್ಧಿ ಮಾಡುತ್ತದೆ. ನಿದ್ರಾಹೀನತೆ, ಆತಂಕ, ಅಪಸ್ಮಾರ, ಸೀಸರ್ಗಳಲ್ಲಿ ಉಪಯುಕ್ತ ಎಂದು ಗ್ರಂಥಗಳೇ ವಿವರಿಸುತ್ತವೆ. ಆಯುರ್ವೇದ ಗ್ರಂಥಗಳ ವಿವರಣೆಗೆ ಬಲ ತುಂಬಿವೆ ಆಧುನಿಕ ಸಂಶೋಧನೆಗಳು. ಬ್ರಾಹ್ಮಿಯಲ್ಲಿವೆ ಬ್ಯಾಕೋಸೈಟ್ಸ್ ಎ ಅಂಡ್ ಬಿ, ಮೆಮೊರಿ ಅಂಡ್ ಲರ್ನಿಂಗ್ ಇಂಪ್ರೂವ್ಮೆಂಟ್, ನ್ಯೂರೋ ಪ್ರೊಟೆಕ್ಟಿವ್ ಆಕ್ಷನ್, ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಅನ್ನು ಕಡಿಮೆಗೊಳಿಸುವುದು, ಕಾರ್ಟಿಸಾಲ್ ರೆಗ್ಯುಲೇಷನ್, ಆಂಟಿ ಆಕ್ಸಿಡೆಂಟ್ ಅಂಶಗಳ ಮೂಲಕ ಮೆದುಳಿಗೆ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನ ಮಾಡುವುದು, ಹಾಗೂ ADHD ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಅಧಿಕ ಪ್ರಮಾಣದಲ್ಲಿ ಉಂಟು ಮಾಡಬಲ್ಲದು ಎಂದು ಸಾಬೀತಾಗಿದೆ. ಮೆದುಳಿನ ಆಲ್ಫಾ ಮತ್ತು ಬೀಟಾ ವೇವ್ಸ್ಗಳನ್ನು ಹೆಚ್ಚಿಸುವಲ್ಲಿ ಬ್ರಾಹ್ಮಿ ಸಹಾಯಕ. ಇದರಿಂದ ಅತಿ ಹೆಚ್ಚು ಫೋಕಸ್ ಸಿಗುತ್ತದೆ. ಇನ್ನು ಇದನ್ನು ನಿದ್ರಾ ಔಷಧಿಯಾಗಿ ಬಳಸುತ್ತಾರೆ. ಆದರೆ ಇದು ಯಾವುದೇ ಡಿಪೆಂಡೆನ್ಸಿಯನ್ನು ಸೃಷ್ಟಿಸದೆ ಸ್ವಾಭಾವಿಕ ನಿದ್ದೆಯನ್ನು ಉಂಟು ಮಾಡುತ್ತದೆ. ಗ್ಲೋಬಲ್ ಮೆಡಿಸಿನ್ ಆದ ಬ್ರಾಹ್ಮಿ. USA, ಯುರೋಪ್ಗಳಲ್ಲಿ ಬಕೊಪಾ ಸಸ್ಯವನ್ನು ನ್ಯೂಟ್ರೋಪಿಕ್ ಸಪ್ಲಿಮೆಂಟ್ ಅಂದರೆ ನರಮಂಡಲ ರಕ್ಷಕ ಔಷಧಿಯಾಗಿ ಬಳಸುತ್ತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬ್ರೈನ್ ಟಾನಿಕ್ ಆಗಿ ಇದನ್ನು ಬಳಸಲಾಗುತ್ತಿದೆ. ಶ್ರೀಲಂಕಾ ಮತ್ತು ಥೈಲ್ಯಾಂಡಿನಲ್ಲಿ ಟ್ರೆಡಿಷನಲ್ ಬ್ರೈನ್ ಹರ್ಬ್ ಆಗಿ ಇದರ ಬಳಕೆಯನ್ನು ಕಾಣಬಹುದು. ಬಿದ್ದಿದೆ ಜಗತ್ತಿನ ದೈತ್ಯ ಫಾರ್ಮಾ ಕಂಪನಿಗಳ ಕಣ್ಣು. ಹೌದು, ಬ್ರಾಹ್ಮಿಯ ಅಗಾಧ ಶಕ್ತಿಗೆ ಮಾರು ಹೋಗಿರುವ ಅನೇಕ ಔಷಧ ಕಂಪನಿಗಳು ಬ್ರಾಹ್ಮಿಯನ್ನು ಆಂಟಿ ಏಜಿಂಗ್, ಬ್ರೈನ್ ಟಾನಿಕ್ ಆಗಿ ಪರಿಚಯಿಸಲು ತುದಿಗಾಲಿನಲ್ಲಿ ನಿಂತಿವೆ. ಇನ್ನು ಆಯುರ್ವೇದದ ಅನೇಕ ಔಷಧಿ ಸಂಯೋಗಗಳಾದ ಬ್ರಾಹ್ಮಿ ಘೃತ, ಸರಸ್ವತಾರಿಷ್ಟ, ಬ್ರಾಹ್ಮಿ ವಟಿ, ಮಾನಸಮಿತ್ರ ಒಟಕ, ಸ್ಮೃತಿಸಾಗರ ರಸ, ಬ್ರಾಹ್ಮಿ ತೈಲ ಹೀಗೆ ಮುಂತಾದ ಕಡೆಗಳಲ್ಲಿ ಬ್ರಾಹ್ಮಿಯನ್ನ ಕಾಣಬಹುದು. ಇನ್ನು ಮಕ್ಕಳ ಸ್ಮರಣ ಶಕ್ತಿಗೆ, ಹಿರಿಯರಿಗೆ, ಯುವಕರಿಗೆ ಮನೆಯಲ್ಲಿಯೇ ಬ್ರಾಹ್ಮಿ ಸ್ವರಸ ಅಂದರೆ ಫ್ರೆಶ್ ಎಲೆಗಳಿಂದ ಜ್ಯೂಸ್ ಮಾಡಬಹುದು. ಹಾಗೆಯೇ ಹಾಲಿನಲ್ಲಿ ಅರ್ಧ ಚಮಚ ಚೂರ್ಣ ಹಾಕಿಕೊಂಡು ಕುಡಿಯಬಹುದು, ಅಥವಾ ಚೂರ್ಣವನ್ನು ಜೇನುತುಪ್ಪದೊಂದಿಗೆ ತಿನ್ನಬಹುದು. ಮನೆಯಲ್ಲಿ ಬ್ರಾಹ್ಮಿ ಬಳಕೆ ಮಾಡುವ ಮುನ್ನ ಹತ್ತಿರದ ಆಯುರ್ವೇದ ವೈದ್ಯರು ಅಥವಾ ಆಯುರ್ ಪಾಂಚಜನ್ಯದ ವೈದ್ಯರ ತಂಡವನ್ನು ಸಂಪರ್ಕಿಸಿ. ಎಷ್ಟು ಪ್ರಮಾಣ, ಯಾರೆಲ್ಲ ಸೇವಿಸಬೇಕು, ಯಾವ ಔಷಧಿ ಉತ್ತಮ, ನಿಮ್ಮ ಪ್ರಕೃತಿ, ದೇಹ ಶುದ್ಧೀಕರಣ ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಂಡು ವೈದ್ಯರ ಸಲಹೆಯೊಂದಿಗೆ ಶುರು ಮಾಡಿ. ಭಾರತ ಖಂಡದ ಎಲ್ಲ ಮೆದುಳುಗಳು ಬ್ರಾಹ್ಮಿಯ ಬಳಕೆಯಿಂದ ಚುರುಕಾಗಲಿ, ದೇಶಕ್ಕೆ ಉತ್ತಮ ಕೊಡುಗೆಯನ್ನು ನೀಡಲಿ ಎಂದು ತಿಳಿಸುತ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಮಿತ್ರರೇ ಬ್ರಾಹ್ಮಿಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ.
ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.